ಹಾಯ್ ಗೆಳೆಯರೇ, ನಾವಿವತ್ತು ಬೆಂಗಳೂರಿನಲ್ಲಿರುವ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ನಾವು ಇಸ್ಕಾನ್ ಟೆಂಪಲ್ನ ಕೆಳಭಾಗದಲ್ಲಿ ಕಾಲು ತೊಳ್ಕೊಂಡು ಮೇಲಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇಲ್ಲೇ ನೀವು ಇಸ್ಕಾನ್ ಟೆಂಪಲ್ಗೆ ಬಂದರೆ ಸ್ಲಿಪ್ಪರ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಕಾಲನ್ನ ತೊಳ್ಕೊಂಡು ನಾವು ನೆಕ್ಸ್ಟು ಮುಂದೆ ಹೋಗಬೇಕು. ಇದು ಏನೀಗ ನಾವು ನೋಡ್ತಾ ಇದ್ದೀರಾ, ನೀವು ಇಸ್ಕಾನ್ ಟೆಂಪಲ್ನ ಒಂದು ಮೇಲ್ಸೇತುವೆ ಅಂತಲೇ ಹೇಳ್ಬೋದು. ಮೊದಲು ಈ ಕೆಳಗಡೆ ನೀವು ನೋಡಿದ್ರಲ್ಲ, ಚಪ್ಪಲಿ ಸ್ಟ್ಯಾಂಡ್ ಆಗಿರ್ಬೋದು, ಆಮೇಲೆ ಮತ್ತು ವಾಟ್ರದ್ದು ಕಾಲು ತೊಳ್ಕೊಳ್ಳೋವಂಥದ್ದಾಗಿರ್ಬೋದು, ಇವೆಲ್ಲ ಕೆಳಗಡೆ ಇರಲಿಲ್ಲ. ಇದೆಲ್ಲ ತುಂಬ ದೂರ ಇತ್ತು. ಈಗ ಇತ್ತೀಚೆಗೆ ಇಸ್ಕಾನ್ ಡೆವಲಪ್ಮೆಂಟ್ ಆದಮೇಲೆ ಈ ಥರ ಕೆಳಗಡೆ ಮಾಡಿರ್ಬೋದು. ಇದು ಇಸ್ಕಾನ್ಗೆ ಒಳಗಡೆ ಹೋಗ್ತಕ್ಕಂಥ ಒಂದು ಸ್ಟಾರ್ಟಿಂಗು. ಈ ಜಾಗದಿಂದ ನೀವು ಏನು ನೋಡ್ತಾ ಇದ್ದೀರಾ, ಈ ವ್ಯೂ ಇಸ್ಕಾನ್ ಟೆಂಪಲ್ನಲ್ಲಿ ಎಲ್ಲೂ ಸಿಗೋದಿಲ್ಲ. ಈ ವ್ಯೂ ಅಷ್ಟು ಸುಂದರವಾಗಿ ದೇವಸ್ಥಾನ ಕಾಣಿಸುತ್ತೆ. ಈ ವ್ಯೂವಿಂದ 2-3 ಮಂಟಪಗಳು ಕಾಣಿಸುತ್ತೆ ಈ ಇಸ್ಕಾನ್ ದೇವಸ್ಥಾನದಲ್ಲಿ. ಈ ದೇವಸ್ಥಾನದ ಹೊರಗಿನಿಂದನೇ ಈ 2-3 ಮಂಟಪಗಳು ಹಾಗೂ ಇಸ್ಕಾನ್ ಗೋಪುರ ಏನಿದೆ, ಆ ಗೋಪುರ ಇವೆಲ್ಲ ಹೊರಗಡೆಯಿಂದನೇ ನಿಮಗೆ ಗೋಚರಿಸುತ್ತೆ. ಆದರೂ ಈ ಸ್ಥಳದಿಂದ ನೀವು ನೋಡ್ತಕ್ಕಂಥ ವ್ಯೂ ತುಂಬಾ ಅದ್ಭುತವಾಗಿರುತ್ತೆ. ಇದು ಏನು ನೋಡ್ತಾ ಇದ್ದೀರಾ ನೀವು, ಇಸ್ಕಾನ್ ಎಂಟ್ರಿಂಗ್ಸ್ ಸೈಡ್ಗೆ ಹೋಗ್ತಕ್ಕಂಥ ವೇನಲ್ಲಿ ಸೈಡ್ಗೆ ಮಾಡಿರೋವಂಥದ್ದು ತುಂಬಾ ಡೆವಲಪ್ಮೆಂಟ್ ಆಗಿದೆ. ಇರೋ ಒಂದಷ್ಟು ಜಾಗದಲ್ಲೇ ಎಷ್ಟು ಇಂಪ್ರೂವ್ಮೆಂಟ್ನ ಮಾಡ್ಬೋದು, ಎಷ್ಟು ನಮಗೆ ಪಾರ್ಕ್ ಥರ ಆಗಿರ್ಬೋದು, ಒಂದು ವಾಟರ್ ಥರ ಆಗ್ಬೋದು, ನ್ಯಾಚುರಲ್ ಏನಿರ್ಬೋದು ಅದನ್ನೆಲ್ಲ ಇಲ್ಲೇ ಮಾಡಿದ್ದಾರೆ. ಈಗೇನು ನೀವು ನೋಡ್ತಾ ಇದ್ದೀರಾ, ಇದು ಇಸ್ಕಾನ್ನ ಒಂದು ಗೋಪುರ, ಒಂದು ಸ್ಟಾರ್ಟಿಂಗ್ ಗೋಪುರ ಅಂತಲೇ ಹೇಳ್ಬೋದು. ಈ ಗೋಪುರನೇ ಫಸ್ಟ್ ನಿಮಗೆ ಸಿಗ್ತಕ್ಕಂಥದ್ದು. ಈ ಸ್ಟೆಪ್ಸ್ನ, ಈ ಗೋಪುರನ ಪಾರ್ ಮಾಡಿ ಮುಂದಕ್ಕೆ ಹೋದ್ರೇ ನೀವು ಇಸ್ಕಾನ್ ಒಂದು ಹಾಲ್ ಸಿಗುತ್ತೆ. ಈ ಹಾಲ್ಗೆ ಬರ್ತೀರಾ. ಇದು ಇಸ್ಕಾನ್ ಗೋಪುರನ ದಾಟಿ ಮುಂದೆ ಬರ್ತಕ್ಕಂಥ ಹಾಲು. ಇಲ್ಲಿಂದ ಇದು ಫಸ್ಟ್ ಸ್ಟೆಪ್ಪು. ಈ ಗೋಪುರ ದಾಟೋದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಇಲ್ಲಿಂದ ನೀವು ಹೋದರೆ ಇಲ್ಲಿ ರೈಟ್ ಸೈಡಲ್ಲೆಲ್ಲ ನೀವು ನೋಡ್ಬೋದು. ಏನಾದರೂ ನೀವು ಗೋಪುರಕ್ಕೆ ಮತ್ತು ದೇವಸ್ಥಾನಕ್ಕೆ ಏನಾದರೂ ಕೊಡತಕ್ಕಂಥದ್ದು, ಇಲ್ಲ ಅಂದರೆ ಏನಾದರೂ ಬರೆಸ್ಬೋದು, ದೇವಸ್ಥಾನಕ್ಕೆ ಏನಾದರೂ ಸೇವೆ ಸಲ್ಲಿಸೋದಾಗಿದ್ದರೆ ಅದು ಇಲ್ಲಿಂದನೇ ಮಾಡ್ಬೋದು. ಈ ದೇವಸ್ಥಾನಕ್ಕೆ ಒಳಗಡೆಯಿಂದ ನೋಡಿದ್ರೆ ಈ ಥರದ ಒಂದು ಕಾಣಿಸುತ್ತೆ. ಮೊದಲನೇ ಗೋಪುರ ದಾಟಿ 2ನೇ ಗೋಪುರದ ಕಡೆಗೆ ಮುಖ ಮಾಡ್ತಾ ನಾವು ಬರ್ತಾಯಿದ್ರೆ ಈ ಥರದ ಒಂದು ವ್ಯೂ ಬರುತ್ತೆ. ಈ ಮೆಟ್ಲಿಗೆ, ಈ ದೇವಸ್ಥಾನಕ್ಕೆ ಪೂರ್ತಿ ಮೆಟ್ಲಿಂದನೇ ಮಾಡಿರ್ತಕ್ಕಂಥ, ಯಾಕಂದರೆ ಇದು ಒಂದು ಬೆಟ್ಟದ ಮೇಲೆ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ತಾನೆ ಇರ್ತೀವಿ ಮುಂದೆ. ಹಾಗೆ ಇಲ್ಲಿ ಬರ್ತಾ ಒಂದು 2-3 ದೇವಸ್ಥಾನಗಳನ್ನು ನಾವು ನೋಡ್ಬೋದು. ಇಲ್ಲಿ ಫೋನ್ ಅಲೋ ಇಲ್ಲದೆ ಇರೋದ್ರಿಂದ ಇಲ್ಲಿ ಯಾವುದೇ ದೇವಸ್ಥಾನದ ಮೂರ್ತಿ ಆಗಿರ್ಬೋದು, ವಿಗ್ರಹಗಳಾಗಿರ್ಬೋದು, ಇದನ್ನೆಲ್ಲ ವಿಡಿಯೋ ಮತ್ತು ಫೋನಲ್ಲಿ ಕ್ಯಾಮ್ರಾಗಳನ್ನು ಅಲೋ ಮಾಡಿಲ್ಲ. ಅಕಸ್ಮಾತಾಗಿ ನಾವೇನಾದರೂ ಫೋನಲ್ಲಿ ಶೂಟ್ ಮಾಡ್ತೀವಿ, ಕ್ಯಾಮ್ರಾಗಳಲ್ಲಿ ಶೂಟ್ ಮಾಡ್ತೀವಿ ಅಂತಂದರೆ ನೋಡಿ, ಸೆಕ್ಯೂರಿಟಿಗಳು ಬಂದ್ಬಿಟ್ಟು ನಿಮಗೆ ಫೋನ್ ಅಲೋ ಇಲ್ಲ, ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿ ನಿಲ್ಲಿಸ್ತಾರೆ. ಮತ್ತು ಇಲ್ಲಿ ವಿಶೇಷ ದರ್ಶನ ಕೂಡ ಅಲೋ ಇದೆ. ಅದು ಯಾವ ಥರ ಅಂತ ಅಲ್ಲೋ ಹೋದ್ರೇ ಗೊತ್ತಾಗುತ್ತೆ. ವಿಶೇಷ ದರ್ಶನ, ವಿಶೇಷ ಕಾಣಿಕೆ ಏನಾದರೂ ಕೊಡ್ಬೋದೇನೋ, ನನಗಂತೂ ಗೊತ್ತಿಲ್ಲ. ಬಟ್ ವಿಶೇಷ ದರ್ಶನ ಮಾಡೋರಿಗೆ ಸಪ್ರೇಟ್ ವೇನೇ ಕೊಡ್ಬೋದು. ಇಸ್ಕಾನ್ ದೇವಸ್ಥಾನ ಬೆಂಗಳೂರಿನಲ್ಲಿ ಇಷ್ಟು ಕ್ಲೀನಾಗಿ, ಇಷ್ಟು ನೀಟಾಗಿ, ಇಷ್ಟೊಂದು ಅದ್ಭುತವಾಗಿ ಇದೆ ಅಂದರೆ ಜನ ಅದನ್ನು ಮೆಚ್ಚಲೇಬೇಕು. ಯಾರೇ ಹೊರಗಡೆಯಿಂದ ಬರ್ಬೋದು ಬೆಂಗಳೂರಿಗೆ, ಅವರಿಗೆ ಮೊದಲು ಹೋಗಬೇಕು ಅಂತ ಅನಿಸೋದೇ ಇಸ್ಕಾನ್ ಟೆಂಪಲ್ಗೆ. ನೀವೆಲ್ಲಾದರೂ ಇದುವರೆಗೂ ಇಸ್ಕಾನ್ ಟೆಂಪಲ್ಗೆ ವಿಸಿಟ್ ಕೊಟ್ಟಿಲ್ಲ, ಇಸ್ಕಾನ್ ಟೆಂಪಲ್ನ ನೀವು ನೋಡಿಲ್ಲ ಅಂದರೆ ಮೊದಲು ಬಂದು ಇಸ್ಕಾನ್ ಟೆಂಪಲ್ಗೆ ಬನ್ನಿ. ನಿಮ್ಗೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಶಾಂತಿ, ನೆಮ್ಮದಿ ಅನ್ನೋದು ಸಿಗುತ್ತೆ. ಯಾಕಂದರೆ ಅಷ್ಟು ನೀಟ್ನೆಸ್ ಆಗಿ ಇಲ್ಲಿನ ಕ್ಲೀನಿಂಗ್ನ ಮೇಂಟೈನ್ ಮಾಡಿದ್ದಾರೆ. ಕ್ಲೀನಿಂಗ್ ತುಂಬಾ ಮುಖ್ಯ ಇಲ್ಲಿ. ಅಷ್ಟು ನೀಟಾಗಿ ಮಾಡಿದ್ದಾರೆ. ನಾವೆಲ್ಲೋ ಹೊರಗಡೆ ದೊಡ್ಡ ಟೆಂಪಲ್ಗೆ, ಯಾವುದೋ ತಿರುಪತಿ ಅಲ್ಲಿ ಇಲ್ಲಿ ಹೋದಾಗ ನಮಗೆ ಏನು ಫೀಲ್ ಕೊಡುತ್ತೆ, ಅಲ್ಲಿ ಯಾವ ಥರ ಇರುತ್ತೆ ಮೇಂಟೈನು, ಆ ಥರ ಅನಿಸುತ್ತೆ. ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಇಲ್ಲಿ. ಶ್ರೀ ರಾಧಾಕೃಷ್ಣ ಗರ್ಭಗುಡಿಯ ಹೊರಭಾಗದ ಅಂಗಳವಿದು. ಈ ಅಂಗಳದಿಂದ ನೇರವಾಗಿ ನಾವು ಗರ್ಭಗುಡಿಗೆ ಆಗಮಿಸ್ಬೋದು. ಇಲ್ಲಿ ಮುಖ್ಯವಾಗಿ ಫೋನ್ ಅಲೋ ಇರೋಲ್ಲ, ಕ್ಯಾಮ್ರಾ ಅಲೋ ಇರೋಲ್ಲ. ಅಕಸ್ಮಾತಾಗಿ ನೀವೇನಾದರೂ ವೀಡಿಯೋ ಮಾಡ್ತೀನಿ ಅಂದರೆ ಇಲ್ಲಿನ ಸೆಕ್ಯೂರಿಟಿಗಳು ನಿಮಗೆ ಬಿಡೋದಿಲ್ಲ. ನಾವು ತುಂಬ ದೂರದಿಂದ ತುಂಬ ಒಂದು ನೋಡಬೇಕು, ಫೋಟೋಸ್ನ ತೆಗಿಬೇಕು, ವೀಡಿಯೋನ ಮಾಡಬೇಕು ಅಂತ ಏನಾದರೂ ಬಂದಿದ್ದರೆ ಇಲ್ಲಿ ತುಂಬಾ ಡಿಸಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೂ ಇಲ್ಲಿನ ಏನು ಈ ಹಾಲ್ ಇದೆಯಲ್ಲ, ದೇವರ ದರ್ಶನ ಆದಮೇಲೆ ಇಲ್ಲಿ ಕೂತು ದೇವರನ್ನು ನೆನೆಸ್ಕೊಳ್ಳೋವಂಥ ಕೆಲಸ ಮಾಡ್ಬೋದು. ಇಲ್ಲಿ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಳ್ಳೋವಂಥ ಕಾಲಾವಕಾಶ ಇರುತ್ತೆ. ಹಾಗೂ ಇಲ್ಲಿನ ಏನು ದೀಪ ಕಂಬಗಳಿದೆ,
ಆಮೇಲೆ ಗರ್ಭದ ಗುಡಿಯಲ್ಲಿ ಇರ್ತಕ್ಕಂಥ ಒಂದು ಏನು ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಒಂದು ಕಂಬಗಳಿದೆ. ಅಲ್ಲೆಲ್ಲ ಬಂಗಾರದ ಲೇಪನದಲ್ಲಿ ಮಾಡಿರ್ತಾರೆ. ಇದನ್ನೆಲ್ಲ ತುಂಬಾ ಹೊರಗಡೆಯಿಂದ ಬಂದಿರೋರಿಗೆ ಒಂಥರ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಆಮೇಲೆ ಗರ್ಭದ ಗುಡಿಯಲ್ಲಿ ಕುಳಿತು ನಮ್ಮ ಸಂಪೂರ್ಣ ಬೇಡಿಕೆಗಳನ್ನು ದೇವರ ಮುಂದಿಟ್ಟು ಬೇಡಿಕೊಂಡ ನಂತರ ಅಲ್ಲಿಂದ ನಾವು ಕೆಳಗಡೆ ಬಂದರೆ ಇಲ್ಲಿ ನಮಗೆ ಬೇಕಾದಂಥ ಪ್ರಸಾದಗಳು, ಸಿಹಿ ತಿಂಡಿಗಳು, ಲಾಡುಗಳು, ಇನ್ನೂ ಹಲವಾರು ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಸಿಹಿ ತಿಂಡಿಗಳು ಸಿಗುತ್ತೆ. ಅಲ್ಲಿಂದ ನಾವು ಇನ್ನೂ ಸ್ವಲ್ಪ ಕೆಳಗಡೆ ಹೋದರೆ ಅಲ್ಲೆಲ್ಲ ನಮಗೆ ಬೇರೆ ಬೇರೆ ತರಹದ ವಿಶೇಷವಾದ ಪುಸ್ತಕಗಳು ಸಿಗುತ್ತೆ. ರಾಧಾಕೃಷ್ಣ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಪುಸ್ತಕಗಳು ಅಲ್ಲಿ ಸಿಗುತ್ತೆ. ಮತ್ತು ಏನು ನಮ್ಮದು ಪುರಾಣಗಳನ್ನು ತೋರಿಸ್ತಕ್ಕಂಥ ಪುಸ್ತಕಗಳು ಸಿಗುತ್ತೆ. ನಮ್ಮ ಇತಿಹಾಸಗಳನ್ನು ನೋಡೋಕ್ಕಂಥ ಪುಸ್ತಕಗಳು ಸಿಗುತ್ತೆ. ಹಳೆ ಕಾಲದ ರಾಧಾಕೃಷ್ಣ ಒಂದು ಪುಸ್ತಕ ಸಿಗುತ್ತೆ. ಇನ್ನು ತುಂಬಾ ನೋಡ್ಬೋದು. ಇಲ್ಲಿ ಇನ್ನೊಂದು ಏನಂದರೆ ನನಗೆ ಇಷ್ಟ ಆಗಿದ್ದು, ಈಗ ರೀಸೆಂಟಾಗಿ ಮಾಡಿರ್ತಕ್ಕಂಥದ್ದು, ಈಗೊಂದು 3 ವರ್ಷ ಆಗಿರಬೇಕು ಅನಿಸುತ್ತೆ. ಇದು ಏನು ನೀವು ನೋಡ್ತಾ ಇದ್ದೀರಲ್ಲ, ಇದು ಮನುಷ್ಯ ಹುಟ್ಟಿ ಚಿಕ್ಕವನಿಂದ ದೊಡ್ಡವನಾಗಿ ಕೊನೆಗೆ ಅವನು ಸತ್ತು ಮೂಳೆ ಆಗ್ತಾನಲ್ವ, ಅಲ್ಲಿವರೆಗೆ ಒಂದು ಮೆಮೊರಿನ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಮನುಷ್ಯ ಏನೂ ಇಲ್ಲ ಅನ್ನೋದು, ಮನುಷ್ಯ ಹುಟ್ಟಿ ಸಾಯೋದ್ರವರೆಗೂ ಎಲ್ಲ ದೇವರ ಕೈವಾಡ ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಇದನ್ನು ಮಾಡಿರ್ತಾರೆ. ಇನ್ನು ನೀವು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರಿ ಅಂದರೆ ಇನ್ನು ಹಲವಾರು ಥರದ ಒಂದು ವಿಶೇಷತೆಗಳನ್ನು ಈ ದೇವಸ್ಥಾನಗಳನ್ನು ನೋಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾನೆ ಹೋಗಿದ್ದಾರೆ. ಒಂದು ಸ್ಟೆಪ್ಪು ಲೇಯರು ಪ್ರಸಾದ, ಆಮೇಲೆ ಇನ್ನೊಂದು ಲೇಯರು ಪುಸ್ತಕಗಳು, ಇನ್ನೊಂದು ಲೇಯರ್ ಬಂದರೆ ಸ್ವಲ್ಪ ಜಾಗ ಇದೆ. ವಯಸ್ಸಾದವರಿಗೆ ನನಗೆ ಇಷ್ಟ ಆಗಿದ್ದೇನೆಂದರೆ ವಯಸ್ಸಾದವರಿಗೆ ಆಮೇಲೆ ಹಿರಿಯರಿಗೆ ಬಂದು ಹೋಗೋದಕ್ಕೆ ಒಂದು ಲಿಫ್ಟ್ನ ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ. ಇದು ಎಲ್ರಿಗೂ ಇರೋದಿಲ್ಲ, ಎಲ್ರಿಗೂ ಅವಕಾಶ ಇರೋದಿಲ್ಲ ಇಲ್ಲಿ ಬಂದು ಹೋಗೋದಕ್ಕೆ. ಒಂದು ಹಿರಿಯರು ಏನಿದ್ದಾರೋ ಅವರಿಗೆಲ್ಲರಿಗೂ ಒಂದು ಲಿಫ್ಟ್ನ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ATM ವ್ಯವಸ್ಥೆ ಕೂಡ ಇದ್ದಾರೆ. ಯಾರಾದರೂ ಕ್ಯಾಶ್ ತಂದಿಲ್ಲ ಅಂದರೆ ಅವರಿಗೆ ATM ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ಇಲ್ಲಿ ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಬರೋದಾದರೆ ಇಲ್ಲಿ ದೇವರ ಫೋಟೋಗಳು, ಮಣಿಗಳು, ಪ್ರಸಾದ ಮತ್ತು ಇತರೆ ಇನ್ಯಾವುದಾದ್ರೂ ಮಣಿ ತಗೋಬೇಕು, ಏನೇ ತಗೋಬೇಕು ಅಂದರೂ ಇಲ್ಲಿ ಸಿಗುತ್ತೆ. ಮನೆಯಲ್ಲಿ ನಾವು ಯಾವುದಾದ್ರೂ ಕೃಷ್ಣನ ವಿಗ್ರಹನ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂದರೆ ಅದು ಕೂಡ ಸಿಗುತ್ತೆ. ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಅನಿಸೋದೆ, ಆದರೆ ಇಲ್ಲಿ ಬರೋರಿಗೆ ಅದೇನೋ ಜಾಸ್ತಿ ಏನೋ ಅನಿಸೋದಿಲ್ಲ. ಬಂದು ನೋಡಿ ತಗೊಳ್ಬೋದು. ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಎಕ್ಸಿಟ್ ಕಡೆಗೆ ಬಂದರೆ ಇಲ್ಲಿ ಪ್ರಸಾದ ವಿತರಣೆ ಇರುತ್ತೆ. ಇಸ್ಕಾನ್ಗೆ ಯಾರೇ ಬಂದರೂ ಇಲ್ಲಿ ಪ್ರಸಾದವನ್ನು ತೆಗೆದುಕೊಳ್ದೇ ಹೋಗೋದಿಲ್ಲ. ಎಲ್ಲರೂ ಕೂಡ ಬಂದವರೆಲ್ಲರೂ ಪ್ರಸಾದ ತಿಂದ್ಬಿಟ್ಟೇ ಹೋಗೋದು. ಅಷ್ಟು ಶ್ರೇಷ್ಠವಾದ ಪ್ರಸಾದವನ್ನು ಕೊಡ್ತಾರೆ ಮತ್ತು ಅಷ್ಟೇ ನೀಟ್ನೆಸ್ನ, ಕ್ಲೀನಿಂಗ್ನ ಮೇಂಟೈನ್ ಮಾಡ್ತಾರೆ. ಇಸ್ಕಾನ್ ಅಂತ ನೆನೆಸ್ಕೋಬೇಕು ಅಂದರೆ, ಇಸ್ಕಾನ್ ಅಂತ ನೆನ್ಪು ಮಾಡೋದೇ ಫಸ್ಟು ಕ್ಲೀನಿಂಗು. ಇಲ್ಲಿನ ಪ್ರಸಾದ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸುಮಾರು ಭಕ್ತಾದಿಗಳು ಬಂದು ಇಲ್ಲಿ ತಿಂತಾರೆ. ಮೊದಲು ಇಲ್ಲೊಂಥರ ಪ್ರಸಾದ ತಿನ್ನೋದಕ್ಕೆ ಒಂದು ಮಂಟಪ ಥರ ಮಾಡಿದ್ದಾರೆ, ಒಂದು ಚೇರ್ಗಳನ್ನ ಅಳವಡಿಸಿದ್ದಾರೆ, ಒಂದು ಹಾಲ್ ಥರ ಇದೆ. ಮೊದಲು ಇದೆಲ್ಲ ಇರಲಿಲ್ಲ. ಅಲ್ಲೇ ತಿಂದು ಕೆಳಗಡೆನೇ ಕೊಡ್ತಾಯಿದ್ರು, ಕೆಳಗಡೆನೇ ತಿಂದು ಹೋಗ್ತಾಯಿದ್ರು. ಈಗ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಗೋಯಿತು. ಇಸ್ಕಾನ್ಗೆ ಬಂದವರು ಮೇನು ಕೂತ್ಕೊಳ್ಳೋದಕ್ಕೆ ಎಲ್ಲೂ ಒಂದು ಜಾಗ ಇರಲಿಲ್ಲ. ಗರ್ಭದ ಗುಡಿಗೆ ಬಂದು ಕೂತ್ಕೊಳ್ಳೋದು ಬಿಟ್ಟರೆ ಇನ್ನೆಲ್ಲೂ ಅವ್ರಿಗೆ ಕೂತ್ಕೊಳ್ಳೋದಕ್ಕೆ ಜಾಗ ಸಿಗ್ತಾ ಇರಲಿಲ್ಲ. ಇಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಅವ್ರ ಫ್ಯಾಮಿಲಿ ಜೊತೆಗೆ, ಮಕ್ಕಳ ಜೊತೆಗೆ ಕೂತು ತಿಂದು 4 ಮಾತಾಡಿ ವಿಶ್ರಾಂತಿಯನ್ನು ಪಡೆದು ಹೋಗಬೇಕು ಅಂತ ಒಂದು ಸ್ಥಳ ಇಲ್ಲಿ ಮಾಡಿದಾರಲ್ವ. ಈ ಹಾಲು ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಅಷ್ಟೇ ಮೇಂಟೆನೆನ್ಸ್ನ ಅಲ್ಲಿ ಮಾಡ್ತಾಯಿದ್ದಾರೆ. ಒಂಚೂರು ಪ್ರಸಾದ ಚೆಲ್ಲಿದ್ರೂ ಕೂಡ ಅಲ್ಲಿ ಕ್ಲೀನರ್ಗಳೆಲ್ಲ ಬಂದ್ಬಿಟ್ಟು ಅಷ್ಟು ಬೇಗ ಎಲ್ಲ ಕ್ಲೀನ್ ಮಾಡಿ ಒಂದು ಒಳ್ಳೆಯ ಸಿಸ್ಟಮ್ನ ಹೊಂದಿರತಕ್ಕಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ನಮ್ಮ ಬೆಂಗಳೂರಿನ ಇಸ್ಕಾನ್ನ ಒಂದು ವಿಡಿಯೋ ಆಗಿತ್ತು. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್